ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಗಿರಿಜಾ ಅಂತೇಳಿ. ನಾನು ಬೈಎಫ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ತೆಂಗಿನ ಬೆಳೆಯಲ್ಲಿ ಯಾವ ರೀತಿ ನಾವು ನೀರು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಂತ ಬಂದಿದ್ದೀವಿ. ಮೊದಲು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಡಾಕ್ಟರ್ ಎಂ ಪ್ರಶಾಂತ್ ಅಂತೇಳಿ, ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅರಸೀಕೆರೆ. ಇಲ್ಲಿ ನಾನು ಫಾರ್ಮ್ ಮ್ಯಾನೇಜ್ಮೆಂಟು ಸಹಿತ ನೋಡ್ಕೋತಾ ಇದ್ದೀನಿ. ಸರ್, ಇವತ್ತಿನ ದಿನ ತೆಂಗಿನ ಬೆಳೆಯಲ್ಲಿ ಯಾವ ರೀತಿ ನೀರು ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್ ನಮಗೆ. ಒಳ್ಳೆಯದು. ಈಗ ತೆಂಗಿನ ಬೆಳೆ ಅಂದರೆ ಇದನ್ನ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂತಂದರೆ, ಕೆಲವರು ಭಾಳ ಆಸಕ್ತಿ ವಹಿಸಿ ಬೆಳೆನ ಬೆಳೀತಾ ಇದ್ದಾರೆ. ಕೆಲವರು ಈ ಬೆಳೆ ಹಾಕಿದ ಮೇಲೆ ಅದ್ರ ಬಗ್ಗೆ ಸರಿಯಾದ ನಿರ್ವಹಣೆನ ತಗೊಳ್ಳೋದು ಸ್ವಲ್ಪ ಅವ್ರಿಗೆ ಗೊತ್ತಿರೋದಿಲ್ಲ, ಮಾಹಿತಿ ಗೊತ್ತಿರೋದಿಲ್ಲ, ತಳಿ ನಿರ್ವಹಣೆ ಮಾಡೋದು ಹೇಗೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಸಾಕಷ್ಟು ಕೂಲಂಕಷವಾಗಿ ತಿಳ್ಕೊಳ್ಳೇಬೇಕಾಗಿದೆ. ಯಾಕೆಂತಂದರೆ, ಸೊ ತೆಂಗಿನ ಗಿಡನ ನೆಟ್ಟಾದಮೇಲೆ ಅಥವಾ ನೆಡೋಕ್ಕೂ ಮೊದಲೇ ಏನೆಲ್ಲ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಅದನ್ನು ವಾಟರ್ ಮ್ಯಾನೇಜ್ ಮಾಡಬೇಕು. ಯಾಕೆಂತಂದರೆ ಇದೀಗ ನಮ್ಮಲ್ಲಿ ಈಗ ಅರಸೀಕೆರೆ ತಾಲೂಕು ಏನಿದೆ, ಇದು ಸೆಂಟ್ರಲ್ ಡ್ರೈ ಝೋನ್ ಬರ್ತೈತೆ. ಸೊ ಆವಾಗ ಡ್ರೈ ಝೋನ್ ಬರೋದ್ರಿಂದ ಮಳೆಯ ಪ್ರಮಾಣ ಸಾಮಾನ್ಯವಾಗಿ ಕೆಲವು ವರ್ಷ ಭಾಳ ವ್ಯತ್ಯಾಸ ಇದೆ. ಕೆಲವು ವರ್ಷ ಭಾಳ ಅಧಿಕವಾದ ಮಳೆ ಆಗ್ತದೆ, ಕೆಲವು ವರ್ಷ ಮಳೆನೇ ಆಗೋದಿಲ್ಲ. ಸೊ ಹಂಗಾಗಿ ಮಳೆ ಇಲ್ಲದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು. ಯಾಕೆಂದರೆ ತೆಂಗಿನ ಬೆಳೆ ಇದು ಭಾಳ ಏನು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂತೀವಿ ಇಂಗ್ಲೀಷಲ್ಲಿ ನಾವು. ಸೊ ಆಗಿರೋದ್ರಿಂದ ಈ ಬೆಳೆಗೆ ನಿರ್ವಹಣೆ ಭಾಳ ಮುಖ್ಯ. ಯಾವುದೇ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಇದೆಯಲ್ಲ ಅಥವಾ ಹೈಬ್ರಿಡ್ ಬೆಳೆಗಳು, ಇಂಥವಕ್ಕೆ ನಿರ್ವಹಣೆ ಇಲ್ಲ ಅಂತಂದರೆ ಇಳುವರಿ ಸಾಮಾನ್ಯವಾಗಿ ಬರೋದೇ ಇಲ್ಲ, ಇಳುವರಿ ಭಾಳ ಕಡಿಮೆ ಆಗ್ತದೆ. ಸೊ ನಾವು ಯಾವ ರೀತಿ ನಾವು ನೀರನ್ನ ಅಥವಾ ಮ್ಯಾನೇಜ್ಮೆಂಟನ್ನು ನಾವು ಅದಕ್ಕೆ ಕೊಡ್ತೀವಿ, ಅದಕ್ಕೆ ಕರೆಕ್ಟಾಗಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಅದು ನಮಗೆ ಬೆಳೆ ರೂಪದಲ್ಲಿ ನಮಗೆ ಅದು ಒದಗಿಸ್ಕೊಡುತ್ತೆ. ಸೊ ಇಲ್ಲಪ್ಪ ಅಂತಂದರೆ, ನಾವು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂತಂದರೆ, ಕಾಯಿರೋ ಅಷ್ಟು ದಪ್ಪಕ್ಕೇ ಗುಂಡಿ ತೆಗೆದು ನೆಟ್ಟರೆ 10 ವರ್ಷ ಅಲ್ಲ 11 ವರ್ಷ ಆದ್ರೂ ಅದು ಇಳುವರಿಗೆ ಬರೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಗಿಡಗಳನ್ನ ನಾಟಿ ಮಾಡುವಾಗ ನಾವು ಉತ್ತಮವಾದ ಒಂದು ಗುಂಡಿಯನ್ನು ತೆಗೆದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳೇನೇನು ಬೇಕು ಎಲ್ಲನೂ ಹಾಕಿ ಅದನ್ನು ನಾವು ನಾಟಿ ಮಾಡೋದ್ರಿಂದ ಇಳುವರಿ ಬೇಗ ಬರ್ತದೆ. ಸೊ ಇಳುವರಿ ಬಂದಾದ್ಮೇಲೆ ಈಗ ಸೊ ಗಿಡದ ಬಂತದು, ಆಮೇಲೆ ಇಳುವರಿ ಬಂದ ಮೇಲೆ ಪೋಷಕಾಂಶಗಳು ಆಮೇಲೆ ಅದಕ್ಕೆ ಜಾಸ್ತಿ ಬೇಕಾಗ್ತದೆ. ಸೊ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಸೊ ಒಂದು ಸರಿ ಹಾಕಿದ್ರೆ ಮತ್ತೆ ಅದನ್ನು 1 ವರ್ಷ ಪೂರ ಏನೂ ಪೋಷಕಾಂಶಗಳನ್ನ ಹಾಕೋದಿಲ್ಲ, ನಿರ್ವಹಣೆನೂ ಮಾಡೋದಿಲ್ಲ. ತೆಂಗಿನ ಗಿಡಗಳಿಗೆ ಪೋಷಕಾಂಶಗಳನ್ನ ಹಾಕೋದೇ ಇಲ್ಲ ಸರ್. ಸಾಮಾನ್ಯವಾಗಿ ರೈತರಲ್ಲಿ ನಾನು ನೋಡಿದ್ದೀನಿ, ನಾನು ಸಾಕಷ್ಟು ಫೀಲ್ಡ್ಗಳಿಗೆ ವಿಸಿಟ್ ಕೊಟ್ಟಿದ್ದೀನಿ. ರೈತರು ನಾವು ವಿಚಾರಿಸಿದಾಗ ಏನಂತಾರೆ ಅಂತಂದರೆ, ಸೊ ನಮ್ಮ ಈ ಪೋಷಕಾಂಶಗಳ ಏನಿದಾವೆ ಇವನ್ನ ಸಾಮಾನ್ಯವಾಗಿ ಕೊಡೋದೇ ಇಲ್ಲ. ಅವ್ರು ಕೊಡೋದೇ ಮಾರ್ಗನೇ ಬೇರೆ ಇದೆ. ಕೊಡೋ ಮಾರ್ಗ ಅಂತಂದರೆ ಅವ್ರು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಮೊದಲೆಲ್ಲ ಕೊಟ್ಟಿಗೆ ಗೊಬ್ಬರಗಳು ಸಾಕಷ್ಟು ಸಿಕ್ತಿತ್ತು. ಕೊಟ್ಟಿಗೆ ಗೊಬ್ಬರ ವರ್ಷಕ್ಕೆ ಒಂದ್ಸರಿ ಹಾಕ್ತಾಯಿದ್ರು. ಸೊ ಅದು ಹೆಂಗೆ ಆಗ್ತಿರು ಅಂತಂದರೆ, ಗಿಡದ ಬುಡಕ್ಕೆ ಆಗ್ತಿರ್ಲಿಲ್ಲ, ಇಡೀ ಹೊಲಕ್ಕೆ ಹಾಕ್ತಾಯಿದ್ರು. ಸೊ ಅದು ಒಂದು ಪದ್ಧತಿ ಅಲ್ಲ, ಅದು ಬೇಗ ನಮ್ಮ ಗಿಡಕ್ಕೆ ದೊರಕೋದಿಲ್ಲ. ಸೊ ಅದಲ್ಲದೆ ಮತ್ತು ಕೆರೆ ಮಣ್ಣುಗಳನ್ನು ಹೊಡಿತಾರೆ, ಗೋಡು ಅಂತೀವಿ, ಅದರಲ್ಲಿ ಗೋಡು ಇರ್ತದೆ. ಸೊ ಈಗ ಕೆರೆ ಮಣ್ಣುಗಳಲ್ಲಿ ಯಾವುದು ಗೋಡು ಇರೋದೇ ಇಲ್ಲ. ಸೊ ಯಾಕೆಂದರೆ ಕೆರೆಗಳೇ ಇಲ್ಲ ಈಗ. ಸೊ ಹಂಗಾಗಿ ಗೋಡು ಮಣ್ಣನ್ನು ಹಾಕೋದ್ರಿಂದನೂ ಅದಕ್ಕೆ ಇಂಡೈರೆಕ್ಟಾಗಿ ನಾವು ಪೋಷಕಾಂಶಗಳನ್ನು ಒದಗಿಸ್ತಾ ಇದ್ದೀವಿ. ಈಗ ಅದನ್ನು ಸಹಿತ ಕಾಸ್ಟ್ಲಿ ಆಗಿರೋದ್ರಿಂದ ಅದನ್ನು ಸಹಿತ ನಾವು ಮಾಡಲಿಕ್ಕೆ ರೈತರಿಗೆ ಕಷ್ಟ ಆಗ್ತಾ ಇದೆ. ಸೊ ಇಲ್ಲಿ ಈಗ ಮೇಲ್ಗಡೆ ಇದು ಕಾಯ್ದು ಸಿಪ್ಪೆ, ನಾವು ತೆಂಗಿನಕಾಯಿನ ಸುಲಿದ ಮೇಲೆ ಸಿಪ್ಪೆ ಉಳಿತೈತೆ. ಸಿಪ್ಪೆನ ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಕೆಲವರು ಫೈಬರ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊತಾರೆ, ನಾರು ತೆಗಿಲಿಕ್ಕೆ ಉಪಯೋಗಿಸ್ಕೊತಾರೆ. ಈಗ ನಮಗೆ ಎಕ್ಸಸ್ ಇತ್ತಪ್ಪ ಅಂತಂದರೆ ಇದನ್ನು ಸಹ ನಾವು ವಾಟರ್ ಮ್ಯಾನೇಜ್ಮೆಂಟಲ್ಲಿ ಅಂದರೆ ತೇವಾಂಶ ಕಾಪಾಡಲಿಕ್ಕೋಸ್ಕರ, ಅಂದರೆ ಬುಡದಲ್ಲಿ ತೇವಾಂಶ ಕಾಪಾಡಲಿಕ್ಕೋಸ್ಕರ ಇದನ್ನು ನಾವು ಮಲ್ಚಾಗಿ ಉಪಯೋಗಿಸ್ಕೋಬೋದು. ಈ ರೀತಿ ಜೋಡಿಸೋದ್ರಿಂದ ಏನಾಗ್ತದೆ ಅಂತಂದರೆ, ಬಿಸಿಲಿನ ಶಕೆ ಏನಿದೆಯಲ್ಲ ಅದ್ರ ಮೇಲೆ ಬಿದ್ದಾಗ ತೇವಾಂಶ ಹೊರಗಡೆ ಹೋಗ್ಲಾರ್ದಂಗೆ ಅದು ಕಂಟ್ರೋಲ್ ಮಾಡುತ್ತೆ. ಸೊ ತೇವಾಂಶ ನಾವು ಬುಡದಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಏನಾಗ್ತದೆ ಅಂತಂದರೆ, ಸೊ ಗೊನೆನಲ್ಲಿ ಏನಿದಾವಲ್ಲ ಬಟನ್ಸ್ಗಳು ಅಂತೀವಿ ನಾವು, ಅದನ್ನ ಹರಳುಗಳು. ಸೊ ಹರಳುಗಳು ತೇವಾಂಶ ಇಲ್ಲಿ ನೆಲದಲ್ಲಿ ಸಾಕಷ್ಟು ಇತ್ತಪ್ಪ ಅಂತಂದರೆ ಹರಳುಗಳು ಉದುರೋದು ಕಡಿಮೆ ಆಗ್ತದೆ. ಸೊ ಮತ್ತು ತೇವಾಂಶ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಪೋಷಕಾಂಶಗಳು ಸಲೀಸಾಗಿ ಗಿಡಗಳಿಗೆ ಸಿಗುತ್ತೆ. ಆವಾಗ ಕಾಯಿ ಚೆನ್ನಾಗಿ ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಒಂದು ರೀತಿಯ ಒಂದು ಮಲ್ಚಿಂಗ್. ಇದು ಮೇಲ್ಗಡೆ ನಾವು ತೇವಾಂಶನ ಆರ್ಲಾರ್ದಂಗೆ, ಈಗ ಆವಾಗಲೇ ಹೇಳ್ದಂಗೆ ಒಣಗಿದ ಮಟ್ಟೆನ ಉಪಯೋಗಿಸ್ಬೋದು ತೇವಾಂಶ ಆರ್ಲಾರ್ದಂಗೆ ಬುಡದಲ್ಲಿ ಹಾಕ್ಲಿಕ್ಕೆ. ಅದೇ ರೀತಿ ಇಲ್ಲಿ ಗರಿಗಳಿದಾವೆ, ಒಣಗದ ಗರಿಗಳು. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ರೈತರುಗಳು ಒಣಗದ ಗರಿಗಳ ಬಿದ್ದದನ್ನು ಕಲೆಕ್ಟ್ ಮಾಡಿ ಒಂದು ಕಡೆ ಗುಂಪೆ ಹಾಕ್ತಾರೆ, ಒಂದು ಕಡೆ ಈಪ್ ಮಾಡ್ತಾರೆ ಅದನ್ನ. ಸೊ ಆ ಗುಂಪೆ ಮಾಡೋದ್ರಿಂದ ಆಗುತ್ತೆ, ಅದು ವೇಸ್ಟ್. ಅದು ಆ್ಯಕ್ಚುಲಿ ಅದು ಕೊಳಿಲಿಕ್ಕೂ ಟೈಮ್ ತಗೊಳುತ್ತೆ, ಅದು ಉಪಯೋಗಕ್ಕೂ ಬರೋದಿಲ್ಲ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಮಳೆ ನಿಲ್ಲುತ್ತಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ಮಳೆ ಸಾಮಾನ್ಯವಾಗಿ ಇಲ್ಲಿ ಕಡಿಮೆ ಆಗಿಬಿಡ್ತದೆ. ಸೊ ಅಂಥ ಸಮಯದಲ್ಲಿ ಸೆಕೆ ಜಾಸ್ತಿ ಹಾಕಂತ ಹೋಗ್ತದೆ.
ಸೊ ಆ ಸಮಯಗಳಲ್ಲಿ ನಾವೇನು ಮಾಡಬೇಕು ಅಂದರೆ ಬಿದ್ದಂಥ ಗರಿಗಳನ್ನೆಲ್ಲ ಸೊ ಅದನ್ನು ಬುಡದಲ್ಲಿ ಹಾಕಿ ಅದನ್ನು ತೇವಾಂಶ ಆರ್ಲಾರ್ದಂಗೆ ನಾವು ಅದನ್ನು ಕಾಪಾಡ್ಕೋಬೋದು. ಸೊ ಇದು ಒಂದು ರೀತಿಯ ನಾವು ತೇವಾಂಶನ ಆರ್ಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇದು ಸಿಗ್ತಕ್ಕಂಥ ನಮ್ದು ಏನು ತೋಟದೊಳಗಡೆ ಏನು ಸಿಗ್ತಾ ಇದೆ ಒಣಗಿರೋ ವಸ್ತುಗಳು, ಸೊ ಅದನ್ನು ಹಾಕಿ ನಾವು ತೇವಾಂಶವನ್ನು ನಾವು ಕಾಪಾಡ್ಕೋಬೋದು. ಇದು ನಾವಾಗಲೇ ಹೇಳ್ದಂಗೆ ತೇವಾಂಶ ಕಾಪಾಡೋದ್ರಿಂದ ಏನಾಗ್ತದೆ ಅಂದರೆ ಗಿಡಗಳಿಗೆ ರೋಗ ಅಥವಾ ಕೀಟ ಬಾಧೆಗಳನ್ನು ತಡ್ಕೊಳ್ಳೋ ಶಕ್ತಿನೂ ಸಹಿತ ಸರ್. ಇಲ್ಲಿ ತನಕ ಯಾವ ರೀತಿ ಈ ತೇವಾಂಶ ನಿರ್ವಹಣೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟು, ಅಂದ್ರೆ ಜಮೀನಲ್ಲೇ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಬಳಸಿ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಟ್ರಿ. ನಮ್ಮ ರೈತರಿಗೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಸೊ ಏನಪ್ಪ ಅಂತಂದರೆ, ನಮ್ಮ ಈಗ ಜಮೀನುಗಳಲ್ಲಿ ತೆಂಗಿನ ತೋಟದಲ್ಲಿ ಅಥವಾ ಯಾವುದೇ ಮರಗಳಿರ್ತಕ್ಕಂಥ ನಮ್ಮ ಜಮೀನುಗಳಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಒಣಗಿದ ವಸ್ತುಗಳು ಸಿಗ್ತವೆ. ತ್ಯಾಜ್ಯ ವಸ್ತುಗಳಂತ ನೀವೇನಂದ್ರಿ ಅದೇ ರೀತಿ ಒಣಗಿದ ವಸ್ತುಗಳು ನಮ್ಮಲ್ಲಿ ಸಿಗ್ತವೆ. ಉದಾಹರಣೆಗೆ ತೆಂಗಿನ ತೋಟದಲ್ಲಿ ನಿಮ್ಗೆ ರೆಗ್ಯುಲರ್ ಆಗಿ ಒಣಗಿದ ಗರಿಗಳು ಸಿಗ್ತವೆ, ಎಡೆಮಟ್ಟೆಗಳು ಸಿಗ್ತವೆ, ಕುರಮೊಟ್ಟೆ ಸಿಗ್ತೈತೆ. ಸೊ ಅದೇ ರೀತಿ ನೀವು ಕಾಯಿಗಳನ್ನು ಸುಲಿದಾಗ ಸಿಪ್ಪೆ ಸಿಗುತ್ತೆ. ಸೊ ಮರಗಳ ಒಣಗದ ರೆಂಬೆಗಳು ಸಿಗ್ತವೆ, ಸೊ ಎಲೆಗಳ ರೆಂಬೆಗಳು ಸಿಗ್ತವೆ. ಸೊ ಇವೆಲ್ಲ ಒಣಗದ ವಸ್ತುಗಳನ್ನು ನಾವು ಯಾವ ರೀತಿ ನಮ್ಮ ಹೊಲಗಳಲ್ಲೇ ಉಪಯೋಗಿಸ್ಕೋಬಹುದು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಸೊ ಅದನ್ನು ಯಾವ ರೀತಿ ಬಳಕೆ ಮಾಡ್ಕೊಂಡಿರೋದ್ರಿಂದ ಮತ್ತೆ ನಮ್ಮ ಉತ್ಪಾದನೆಯನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು. ಸೊ ಉದಾಹರಣೆಗೆ ಈಗ ನಮಗೆ ತೆಂಗಿನ ಗರಿಗಳು ಸಿಗ್ತವೆ ಮರದಲ್ಲಿ, ಸುಮಾರು ವರ್ಷಕ್ಕೆ 8 ರಿಂದ 12 ತೆಂಗಿನ ಗರಿಗಳು ಬೀಳ್ತವೆ. ಸೊ ಅಷ್ಟು ತೆಂಗಿನ ಗರಿಗಳನ್ನು ನಾವೇನ್ ಮಾಡ್ತಾ ಇದೀವಿ ರೈತರುಗಳು ಅಂತಂದ್ರೆ, ಒಂದು ಬದುಗಳಲ್ಲಿ ಹಾಕಿ ಬೆಂಕಿ ಇಟ್ಬಿಡ್ತಾ ಇದೀವಿ. ಬೆಂಕಿ ಇಟ್ಟು ಅದನ್ನು ಬೂದಿ ಮಾಡ್ಬಿಡ್ತಾ ಇದೀವಿ. ಅಫ್ಕೋರ್ಸ್ ಒಂದು ವಿಧದಲ್ಲಿ ಎಲ್ಲರೂ ಒಂದೊಂದು ಕಡೆ ಅದನ್ನ ಇಟ್ಟು ಕಡಿಮೆ ಗರಿಗಳನ್ನ ಸುಡೋದ್ರಿಂದ ನಾವು ಬೂದಿ ಅಂಶಗಳನ್ನು ಭೂಮಿಗೆ ಸೇರಿಸಬಹುದು, ಪೋಷಕಾಂಶಗಳನ್ನ ಅಫ್ಕೋರ್ಸ್ ಇರಬಹುದು. ಆದರೆ ಒಂದೇ ಕಡೆನಲ್ಲಿ ಬದುನಲ್ಲಿ ಇಟ್ಟು ಅದನ್ನ ಬೆಂಕಿ ಇಡೋದ್ರಿಂದ ಯಾವುದೇ ರೀತಿಯ ನಮಗೆ ಉಪಯೋಗ ಆಗೋದಿಲ್ಲ. ಅದನ್ನ ತಡೆಯೋದ್ರ ಜೊತೆಗೆ ನಮ್ಮ ಈ ತೇವಾಂಶವನ್ನ ಗಿಡದ ಬುಡದ ಸುತ್ತ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ತೇವಾಂಶದ ಕೊರತೆ ಇರುತ್ತೆ ಭೂಮಿನಲ್ಲಿ. ತೇವಾಂಶದ ಕೊರತೆ ಇದ್ದಾಗ ಏನಾಗ್ತದೆ ಸಾಮಾನ್ಯವಾಗಿ ಹರಳುಗಳು ಉದುರ್ತವೆ, ಗರಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ತೇವಾಂಶನ ನಾವು ಸಾಧಾರಣವಾಗಿ ಒಂದೇ ರೀತಿಯಲ್ಲಿ ಕಾಪಾಡ್ಕೊಳ್ಳೋದೇ ಆದ್ರೆ ಬುಡದಲ್ಲಿ, ತೆಂಗಿನ ಬುಡಗಳಲ್ಲಿ, ಸೊ ಅದರಲ್ಲಿ ಸಾಕಷ್ಟು ಉಪಯೋಗ ಇದೆ. ಏನಪ್ಪಾ ಅಂತಂದ್ರೆ ಹರಳು ಉದುವುದು ಕಡಿಮೆ ಆಗ್ತದೆ, ಪೋಷಕಾಂಶಗಳು ಕಂಟಿನ್ಯೂಸ್ ಆಗಿ ಗಿಡಗಳಿಗೆ ದೊರೆಯುತ್ತೆ, ಅದರಿಂದ ರೋಗ ಮತ್ತೆ ಕೀಟಬಾಧೆಗಳು ಕಡಿಮೆ ಆಗ್ತದೆ, ಇಳುವರಿ ಹೆಚ್ಚಿಗೆ ಆಗ್ತದೆ. ಆಮೇಲೆ ಒಂದೇ ತರನಾದ ಇಳುವರಿಯನ್ನು ನಾವು ಪ್ರತಿ ತಿಂಗಳು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ. ಯಾಕಪ್ಪ ಅಂತಂದ್ರೆ, ಸೊ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಏನಾಗ್ತದೆ ಅಂತಂದ್ರೆ, ಸೊ ಹೆಚ್ಚಿಗೆ ಬೇಸಿಗೆ ಬಿಸಿಲಿರೋದ್ರಿಂದ, ತೇವಾಂಶದ ಕೊರತೆ ಇರೋದ್ರಿಂದ ಹರಳುಗಳು ಉದುರ್ತವೆ, ಗರಿಗಳು ಉದುರ್ತವೆ, ಆರೋಗ್ಯವಾಗಿರ್ತಕ್ಕಂಥ ಗಿಡ ಸಾಮಾನ್ಯವಾಗಿ ಸ್ವಲ್ಪ ಕುಂದಿತವಾಗುತ್ತೆ. ಸೊ ಆವಾಗ ಅದು ರೋಗ ಮತ್ತೆ ಕೀಟಬಾಧೆಗಳಿಗೆ ತುತ್ತಾಗ್ಬೋದು. ಇದನ್ನೆಲ್ಲ ತಡೆಯಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ನಮ್ಮಲ್ಲೇ ಸಿಗ್ತಕ್ಕಂಥ ಒಣ ವಸ್ತುಗಳೇನಿದಾವೆ, ಒಣ ಗರಿಗಳೇನಿದಾವೆ ಅವುಗಳನ್ನ ತುಂಡು ಮಾಡಿ ಬುಡದ ಸುತ್ತನೂ ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ಅಲ್ಲಿ ತೇವಾಂಶ ನಿರ್ವಹಣೆ ಆಗ್ತದೆ. ತೇವಾಂಶ ನಿರ್ವಹಣೆ ಆದಾಗ ಈಗ ನಾ ಹೇಳಿದಷ್ಟು ವಿಷಯಗಳು ನಮ್ಗೆ ಲಭ್ಯ ಆಗ್ತದೆ. ಸೊ ಹಾಗಾಗಿ ನಾವು ರೈತರು ನಮ್ಮ ಇಳುವರಿನ ಎಚ್ಚರಿಕೆ ಮಾಡಿಕೊಂಡು ಆರ್ಥಿಕವಾಗಿ ನಾವು ಮುಂದೆ ಬರ್ಬೋದು, ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇಲ್ಲಿ ತನಕ ನಮ್ಗೆ ರೈತರಿಗೆ ಯಾವ ರೀತಿ ನಮ್ಮ ಜಮೀನಲ್ಲಿ ಸಿಗುವಂತ ವಸ್ತುಗಳನ್ನ ಉಪಯೋಗ ಮಾಡ್ಕೋಬಹುದು ಅಂತ ಹೇಳಿ ಸವಿರವಾಗಿ ತಿಳಿಸ್ಕೊಟ್ಟಿದ್ರ. ನಮ್ಮ BF ಮತ್ತು ಡಿಜಿಟಲ್ ಗ್ರೀನ್ ವತಿಯಿಂದ ನಿಮಗೆ ಧನ್ಯವಾದಗಳು. ಅದೇ ರೀತಿ ನೀವು ರೈತರಿಗೋಸ್ಕರ ಇಷ್ಟೆಲ್ಲ ಅಡ್ಡಾಡಿ ಮಾಹಿತಿ ಕಲೆಕ್ಟ್ ಮಾಡಿ ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀರಾ. ಇದರಿಂದ ನಾವು ಇಂಡೈರೆಕ್ಟ್ ಆಗಿ ನಾವು ರೈತರಿಗೆ ಈ ಟೆಕ್ನಾಲಜಿಗಳನ್ನು ಅಥವಾ ಈ ಮಾಹಿತಿಯನ್ನು ನೀವು ಒದಗಿಸ್ಕೊಡ್ತಾ ಇದ್ದೀರಾ. ಅದೇ ರೀತಿ ಅದಕ್ಕೋಸ್ಕರ ನಾನು ನಮ್ಮ ಸಂಶೋಧನಾ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ನಿಮಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ತೆ ಸರ್. ನಮಸ್ಕಾರ.